ಹೆಣ್ಣು ಮಕ್ಕಳೇ, ನೀವು ತೊಡುವ ಬಟ್ಟೆಗಳ ಬಗ್ಗೆ ಇನ್ನು ಮುಂದಾದರೂ ಎಚ್ಚೆತ್ತುಕೊಳ್ಳಿ. ನೀವು ದಿನೇ ದಿನೇ ದಪ್ಪವಾಗುತ್ತಿರುವುದಕ್ಕೆ ನೀವು ಧರಿಸುವ ನೈಟಿಯೂ ಕೂಡ ಕಾರಣವಾಗಿದೆ. ಹೇಗೆಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೈಟಿ ಎನ್ನುವುದು ರಾತ್ರಿ ಮಾತ್ರ ಧರಿಸುವಂತಹ ಉಡುಪಾಗಿತ್ತು. ಆದರೆ ಈಗ ಅದನ್ನು ಹೆಚ್ಚು ಹೆಣ್ಣು ಮಕ್ಕಳು ದಿನಪೂರ್ತಿ ಧರಿಸುತ್ತಿದ್ದಾರೆ. ಕಾರಣ ಇಷ್ಟೇ, ಗೃಹಿಣಿಯರ ದಿನದ ಬಹುಪಾಲು ಸಮಯ ಕೆಲಸವೇ ಆಗಿದೆ. ಹೀಗಿರುವಾಗ ನೈಟಿ ಬಹಳ ಅನುಕೂಲವಾಗಿರುತ್ತೆ ಎಂದು ಈ ಬಟ್ಟೆ ಸಡಿಲವಾಗಿರುವುದರಿಂದ ಜಾಸ್ತಿ ಬೆವರುವುದಿಲ್ಲ ಮತ್ತು ಏಕವಸ್ತ್ರವಾಗಿರುವುದರಿಂದ ಧರಿಸಲು ಸುಲಭವಾಗಿರುವ ಕಾರಣ ಮನೆಯಲ್ಲೇ ಆರಾಮಾಗಿ ಕೆಲಸ ಮಾಡಲು ಅನುಕೂಲಕರವಾಗಿದೆ ಎಂದು. ಆದರೆ ಇದರಿಂದ ನೈಟಿ ಎಷ್ಟು ಅಗಲವಾಗಿ ಇರುತ್ತೋ ಅಷ್ಟೇ ನಿಮ್ಮ ದೇಹದ ಆಕೃತಿ ಕೂಡ ಅಗಲವಾಗುವುದು ತಿಳಿಯುವುದೇ ಇಲ್ಲ. ಕೆಲವೊಮ್ಮೆ ಸರಿಯಾಗಿ ಊಟ ತಿಂಡಿ ಮಾಡದೆ ತೆಳುವಾದರೂ ಆಗಬಹುದು, ಅದು ಕೂಡ ತಿಳಿಯುವುದಿಲ್ಲ. ಕಾರಣ ನೈಟಿ ಗಾಳಿಪಟದ ಹಾಗೆ ಸಡಿಲವಾಗಿರುವುದರಿಂದ. ನಮ್ಮ ಸಂಸ್ಕೃತಿಯ ಸೀರೆಯಿಂದ ಲಾಭವೇನೆಂದರೆ ನಿಮ್ಮ ಆಕೃತಿ ಚೆನ್ನಾಗಿರುತ್ತದೆ. ಏಕೆಂದರೆ ಸೀರೆ ಉಟ್ಟಾಗ ಬೆವರುವುದು ಜಾಸ್ತಿ. ಜೊತೆಗೆ ಸೀರೆ ಉಡಲು ಸೊಂಟಕ್ಕೆ ಗಟ್ಟಿಯಾಗಿ ಕಟ್ಟುವ ಲಂಗ, ಬಿಗಿಯಾದ ಬ್ಲೌಸ್, ಎಳೆದು ಹಾಕುವ ಸೆರಗು ಇದೆಲ್ಲ ಬೊಜ್ಜು ಬರುವ ಸೂಕ್ಷ್ಮ ಜಾಗವನ್ನೆಲ್ಲ ಬಂಧಿಸುತ್ತೆ. ದೇಹವನ್ನು ಕರಗಿಸಲು ಅಥವಾ ಫಿಟ್ನೆಸ್ ಮೇಂಟೈನ್ ಮಾಡಲು ಬಯಸುವವರು ಮೊದಲ ಆದ್ಯತೆ ಬೆವರುವುದು. ಅದಕ್ಕಾಗಿ ಬೆವರು ಸುರಿಸಿ ವ್ಯಾಯಾಮ ಮಾಡುತ್ತಾರೆ. ಬೊಜ್ಜು ಕರಗಿಸಲು ಸೊಂಟಕ್ಕೆ ಬೆಲ್ಟ್ ಕಟ್ಟುತ್ತಾರೆ. ಇದೆಲ್ಲ ಸೀರೆಯಲ್ಲಿ ಇದೆ. ಇದನ್ನು ಬಿಟ್ಟು ನಾವು ಬೇರೆ ಉಡುಪುಗಳನ್ನು ಧರಿಸಲು ಇಷ್ಟಪಡುವ ನಮ್ಮ ಬುದ್ಧಿಗೆ ಏನಾಗಿದೆ ಎಂದು ಒಮ್ಮೆ ಯೋಚಿಸಿ. ಇನ್ನು ಪೂಜೆ ಮಾಡುವಾಗ ಅಥವಾ ಯಾವುದೇ ಶುಭ ಕಾರ್ಯ ಮಾಡುವಾಗ ನೈಟಿ ಧರಿಸಿ ಪೂಜೆ ಮಾಡುವುದನ್ನು ಶುಭವಲ್ಲ. ಇದನ್ನು ಶಾಸ್ತ್ರವೂ ಕೂಡ ಒಪ್ಪುವುದಿಲ್ಲ. ಹಿರಿಯರು ಕೂಡ ನೈಟಿ ಹಾಕಿ ಪೂಜೆ ಮಾಡುವುದೆಂದು ಹೇಳಿದರೂ ಕೂಡ ನಾವು ಅವರ ಮಾತನ್ನು ಲೆಕ್ಕಿಸದೆ ನೈಟಿ ಹಾಕಿ ಪೂಜೆ ಮಾಡುತ್ತೇವೆ. ಮನೆಯ ಗೃಹಲಕ್ಷ್ಮಿಯಾದವಳು ಕಳಕಳೆಯಾಗಿ ಇರಬೇಕು. ಆ ಕಳೆ ನೈಟಿಯಲ್ಲಿ ಖಂಡಿತವಾಗಿಯೂ ಇರುವುದಿಲ್ಲ. ನಾನು ಎಲ್ಲೋ ಹೊರಗಡೆ ಹೋಗಲ್ಲ, ಮನೆಯಲ್ಲೇ ಇರುವುದರಿಂದ ನೈಟಿ ಒಳ್ಳೆಯದು ಅಂತ ತಿಳಿಯಬೇಡಿ. ನಿಮ್ಮ ಮಕ್ಕಳ ಮುಂದೆ ಧರಿಸುವುದು ಕೂಡ ನಿಮಗೆ ಗೌರವವಲ್ಲ. ಇದು ನೆನಪಿರಲಿ. ಇನ್ನಾದರೂ ನೈಟಿ ಧರಿಸಿ ಹೊರಗಡೆ ಹೋಗುವುದು ಗೌರವವಲ್ಲ. ದೇವಸ್ಥಾನಕ್ಕೆ ಹೋಗುವುದು ಸಂಸ್ಕೃತಿಯಲ್ಲ, ಮರೆಯದಿರಿ. ನೈಟಿಯನ್ನು ರಾತ್ರಿ ಮಲಗುವಾಗ ಹಾಗೂ ಮುಟ್ಟಿನ ಸಮಯದಲ್ಲಿ ಧರಿಸಿ. ಆದರೆ ಬೇರೆ ಸಮಯದಲ್ಲಿ ಸಾಧ್ಯವಾದಷ್ಟು ಸೀರೆಯನ್ನು ಧರಿಸಲು ಪ್ರಯತ್ನಿಸಿ. ಇದರಿಂದ ನೀವು ನಿಮ್ಮ ಗಂಡನನ್ನು ಕೂಡ ಆಕರ್ಷಿಸುತ್ತೀರಾ. ಜೊತೆಗೆ ಗೃಹಲಕ್ಷ್ಮಿಯ ಕಳೆ ಕೂಡ ಬರುತ್ತದೆ. ಇನ್ನು ಮುಖ್ಯ ಅಂದರೆ ನಿಮ್ಮ ದೇಹದ ಆಕೃತಿ ಕೂಡ ಸುಂದರವಾಗಿರುತ್ತದೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಇಂಥದೇ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.